Pronouns are used to replace nouns to avoid repetition in a sentence. Pronouns ಅಂದ್ರೆ ನೌನ್ ಮತ್ತೆ ಮತ್ತೆ ರಿಪೀಟ್ ಆಗಬಾರದು ಅಂತ ಅದರ ಪ್ಲೇಸ್ ನಲ್ಲಿ ಯೂಸ್ ಮಾಡೋ ವರ್ಡ್. ಎಕ್ಸಾಂಪಲ್, ಐ, ಯು, ಹಿ, ಶಿ, ಇಟ್, ವಿ, ದೇ, me, him, her, my, mine, yours, his, hers, ours, theirs. How many kinds of pronouns are there? Personal pronoun, possessive pronoun, reflexive, demonstrative, interrogative, relative, indefinite, reciprocal. Personal pronouns. A personal pronoun is used to refer to a specific person or thing. Personal pronoun ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸಲು ಬಳಸಲಾಗುತ್ತದೆ. ಎಕ್ಸಾಂಪಲ್, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದು ಪರ್ಸನಲ್ ಪ್ರೊನೌನ್ ಗೆ ಎಕ್ಸಾಂಪಲ್, ಐ ಆಮ್ ಎ ಸ್ಟೂಡೆಂಟ್, ಯು ಆರ್ ಮೈ ಫ್ರೆಂಡ್, ಹಿ ಪ್ಲೇಸ್ ಕ್ರಿಕೆಟ್, ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್, ವಿ ಆರ್ ಗೋಯಿಂಗ್ ಟು ಸ್ಕೂಲ್. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನೋಡಿ, ಶಿ ಕಾಲ್ಡ್ ಮೀ, ಐ ವಿಲ್ ಹೆಲ್ಪ್ ಯು, ದ ಟೀಚರ್ ಪನಿಶ್ಡ್ ಹಿಮ್, he invited her, I bought it, they invited us, the coach praised them. Possessive pronouns. A possessive pronoun shows ownership or possession. Possessive pronoun ಅಂದ್ರೆ ಯಾರಿಗೆ ಸೇರಿದೆ ಅನ್ನೋದನ್ನು ತೋರಿಸುತ್ತದೆ. ಎಕ್ಸಾಂಪಲ್, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋ ವರ್ಡ್ ನೋಡಿ, this book is mine, is this bag yours, that house is his, the red pen is hers, this classroom is ours, those seats are theirs. Reflexive pronouns. A reflexive pronoun is used to refer back to the subject of the sentence. ಕೆಲಸ ಮಾಡುವವನೇ ಆ ಕೆಲಸದ ಫಲವನ್ನು ತಾನೇ ಪಡೆಯುವಾಗ ಬಳಸುವ ಪದ. ಅವನು ತಾನೇ ಕೆಲಸ ಮಾಡಿಕೊಂಡನು, ಅವಳು ತಾನು ಗಾಯ ಮಾಡಿಕೊಂಡಳು, ತಾನೇ, ತಾನು, ತಾವೇ ಅನ್ನೋ ಅರ್ಥ ಕೊಡುವ ಪದಗಳನ್ನೇ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಎಕ್ಸಾಂಪಲ್, ಯು ಶುಡ್ ಲುಕ್ ಆಫ್ಟರ್ ಯುವರ್ ಸೆಲ್ಫ್. ನೀವು ನಿಮ್ಮನ್ನು ನೋಡಿಕೊಳ್ಳಬೇಕು. ಶಿ ಇಂಟ್ರೊಡ್ಯೂಸ್ ಹರ್ ಸೆಲ್ಫ್ ಟು ದ ಕ್ಲಾಸ್. ಅವಳು ತನ್ನನ್ನು ತರಗತಿಗೆ ಪರಿಚಯಿಸಿಕೊಂಡಳು. ವಿ ಕಂಪ್ಲೀಟೆಡ್ ದ ವರ್ಕ್ ಅವರ್ ಸೆಲ್ಫ್ಸ್. ನಾವು ಕೆಲಸವನ್ನು ನಾವೇ ಪೂರ್ಣಗೊಳಿಸಿದ್ದೇವೆ. ಹಿ ಕಂಗ್ರಾಚ್ಯುಲೇಟೆಡ್ ಹಿಮ್ಸೆಲ್ಫ್ ಆನ್ ಹಿಸ್ ಸಕ್ಸಸ್. ಅವನು ತನ್ನ ಯಶಸ್ಸಿಗೆ ತನ್ನನ್ನೇ ಅಭಿನಂದಿಸಿಕೊಂಡನು. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. A demonstrative pronoun is used to point out or indicate a specific person or thing. ಯಾರನ್ನಾದರೂ ಅಥವಾ ಯಾವುದನ್ನಾದರೂ ತೋರಿಸಿ ಹೇಳೋಕೆ ಬಳಸುವ ಪ್ರೊನೌನ್. ದಿಸ್, ದ್ಯಾಟ್, ದೀಸ್, ದೋಸ್. ಇದು, ಅದು, ಇವು, ಅವು ಅಂತ ತೋರಿಸಿ ಮಾತಾಡ್ತೀವಿ ಅಲ್ವಾ, ಅದೇ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಎಕ್ಸಾಂಪಲ್, ದಿಸ್ ಇಸ್ ಮೈ ಬುಕ್, that is your house, these are new shoes, those are beautiful flowers. Interrogative pronouns. An interrogative pronoun is used to ask questions. Interrogative pronoun ಅಂದ್ರೆ ಪ್ರಶ್ನೆ ಕೇಳೋಕೆ ಬಳಸುವ pronoun. Example, who is your teacher, what is this, which is your bag, whom did you help. Relative pronoun. Relative pronouns are words that join two parts of a sentence and give extra information about a noun. ರಿಲೇಟಿವ್ ಪ್ರೊನೌನ್ ಅಂದ್ರೆ ಎರಡು ವಾಕ್ಯಗಳನ್ನು ಜೋಡಿಸಿ ನಾಮಪದದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುವ ಪ್ರೊನೌನ್. ಹೂ, ದ್ಯಾಟ್, ವಿಚ್, ಹೂಸ್, ಹೂಮ್ ಈ ಎಲ್ಲಾ ವರ್ಡ್ಗಳು ಸೆಂಟೆನ್ಸಸ್ ನ ಮಧ್ಯದಲ್ಲಿ ಬಂದಿರುತ್ತೆ. ಎಕ್ಸಾಂಪಲ್, ದ ಬಾಯ್ ಹೂ ಈಸ್ ಪ್ಲೇಯಿಂಗ್ ಈಸ್ ಮೈ ಬ್ರದರ್. ದಿಸ್ ಈಸ್ ದ ಬುಕ್ ದ್ಯಾಟ್ ಐ ಬಾಟ್. ದಿಸ್ ಈಸ್ ದ ಹೌಸ್ ವಿಚ್ ವಿ ಬಿಲ್ಟ್. ದಿಸ್ ಈಸ್ ದ ಬಾಯ್ ಹೂಸ್ ಬ್ಯಾಗ್ ಈಸ್ ಲಾಸ್ಟ್. ದ ಮ್ಯಾನ್ ಹೂಮ್ ಐ ಮೆಟ್ ಎಸ್ಟರ್ಡೇ ಈಸ್ ಎ doctor. Indefinite pronoun. Indefinite pronouns refers to people or things without saying exact who or what they are. ಇಂಡೆಫಿನಿಟ್ ಪ್ರೊನೌನ್ ಅಂದ್ರೆ ಯಾರನ್ನೋ ಅಥವಾ ಯಾವುದನ್ನೋ ಸ್ಪಷ್ಟವಾಗಿ ಹೇಳದೆ ಸಾಮಾನ್ಯವಾಗಿ ಹೇಳೋ ಪ್ರೊನೌನ್. ಎಕ್ಸಾಂಪಲ್, someone is knocking at the door, everyone likes music, anyone can solve this problem, something is wrong with the phone. Reciprocal pronouns. Reciprocal pronouns shows that people act towards each other. Reciprocal pronouns ಅಂದ್ರೆ ಇಬ್ಬರು ಅಥವಾ ಹೆಚ್ಚು ಜನರು ಒಬ್ಬರಿಗೊಬ್ಬರು ಮಾಡುವ ಕೆಲಸವನ್ನು ಹೇಳೋ ಪ್ರೊನೌನ್. ಅಂದರೆ ಒಬ್ಬರು ಮಾಡಿದ ಕೆಲಸ ಇನ್ನೊಬ್ಬರಿಗೆ ಆಗಿರುತ್ತೆ, ಹಾಗೆ ಇನ್ನೊಬ್ಬರು ಮಾಡಿದ ಕೆಲಸ ಮೊದಲವರಿಗೆ ಆಗಿರುತ್ತೆ. ಅದಕ್ಕೆ ಇದನ್ನು ರೆಸಿಪ್ರೊಕಲ್ ಪ್ರೊನೌನ್ ಅಂತ ಕರಿತೀವಿ. ಎಕ್ಸಾಂಪಲ್, they love each other, the friends helped one another, the players encouraged each other, we always try to support each other, Ram and Ravi care for one another. ವಿಡಿಯೋ ಇಷ್ಟ ಆಯ್ತಾ? ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಕೀಪ್ ಲರ್ನಿಂಗ್.